ಆಧುನಿಕತೆಯ ಅಲೆಯ ನಡುವೆ ಪಾರಂಪರಿಕ ಕಸುಬುಗಳು ನಶಿಸುತ್ತಿರುವ ಈ ಕಾಲದಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚಿಕ್ಕಮುಳುಗೋಡು ಗ್ರಾಮದ ಯುವಕರು ಹೊಸ ಮಾದರಿಯೊಂದನ್ನು ಸೃಷ್ಟಿಸಿದ್ದಾರೆ. ತಮ್ಮ ಸಾಂಪ್ರದಾಯಿಕ ಕುಂಬಾರಿಕೆ ಕಲೆಯನ್ನು ಸೃಜನಶೀಲವಾಗಿ ಬಳಸಿಕೊಂಡು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಯಾರಿಸುವ ಮೂಲಕ ಸುಮಾರು 15 ರಿಂದ 16 ಕುಟುಂಬಗಳ ಯುವಕರು ಸ್ವಯಂ ಉದ್ಯೋಗ ಕಂಡುಕೊಂಡಿದ್ದಾರೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಮೂರ್ತಿ ತಯಾರಕರಾದ ಚೌಡಮ್ಮ, ಸಾಂಪ್ರದಾಯಿಕ ಕಸುಬನ್ನೇ ನಂಬಿಕೊಂಡು ಬಂದಿರುವ ನಮ್ಮ ಕುಟುಂಬದ 2 ಮಕ್ಕಳು ಇದೇ ಕೆಲಸದಲ್ಲಿದ್ದಾರೆ. ಕಳೆದ 40 ವರ್ಷಗಳಿಂದ ಇದೇ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಸಾಂಪ್ರದಾಯಿಕ ಕಸುಬನ್ನು ಗುರುತಿಸಿ ಸರ್ಕಾರ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಮಾಡಬೇಕು ನಮ್ಗೆ ಅಷ್ಟೇ, ಇದೇ ಕಸುಬು 40 ವರ್ಷ ಆಯಿತು ಮಾಡೋಕ್ಕೆ ಶುರು ಮಾಡಿ. 6 ತಿಂಗಳಂತ ಸ್ಟಾರ್ಟ್ ಮಾಡ್ತೀವಿ. ಮೂರ್ತಿ ತಯಾರಕ ಶಿವರಾಜು, ನಾವು ಉನ್ನತ ಶಿಕ್ಷಣ ಪಡೆದಿದ್ದರೂ ತಂದೆ ತಾಯಂದಿರ ಪರಂಪರೆ ಹಾಗೂ ಹೆಸರನ್ನು ಉಳಿಸಲು ಈ ಕಸುಬಿನಲ್ಲಿ ನಿರತರಾಗಿದ್ದೇವೆ. ಸರ್ಕಾರ ನಮಗೆ ಸಬ್ಸಿಡಿ ಅಥವಾ ಸಾಲದ ರೂಪದಲ್ಲಿ ಆರ್ಥಿಕ ನೆರವು ನೀಡಿದರೆ ಇನ್ನೂ ಸಾವಿರಾರು ಕುಟುಂಬಗಳು ಸ್ವಾವಲಂಬಿಯಾಗಿ ಬದುಕಬಹುದು ಎಂದು ಅಭಿಪ್ರಾಯಪಟ್ಟರು. ಬದುಕೆಲ್ಲ ನಮ್ಮ ಜೀವನ ಸಾಗ್ಬಿಟ್ಟಿದೆ ಈಗ. ಯಾಕೆಂದರೆ ನಮ್ಮ ಕಲೆಗೆ ಬೆಲೆ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ. ಯಾಕೆಂದರೆ ಹೊರಗಡೆಯಿಂದೆಲ್ಲ ಐಟಮ್ಗಳು POP ಗಣಪತಿಗಳೆಲ್ಲ ಬಂದ್ಬಿಟ್ಟಿದ್ರಿಂದ ನಮ್ಮ ಮಣ್ಣಿನ ಗಣಪತಿಗೆ ಒಂದು ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗ್ಬಿಟ್ಟಿದೆ. ಮೂರ್ತಿ ತಯಾರಕ ಸುನೀಲ್ ಕುಮಾರ್, ನಾವು ಕಳೆದ 45 ವರ್ಷಗಳಿಂದ ಇದೇ ಕಸುಬು ಮಾಡುತ್ತಿದ್ದೇವೆ. 6 ತಿಂಗಳು ಕಷ್ಟಪಟ್ಟು ಮೂರ್ತಿಗಳನ್ನು ತಯಾರಿಸುತ್ತೇವೆ. ಆದರೆ POP ಮೂರ್ತಿಗಳ ಹಾವಳಿಯಿಂದಾಗಿ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಸಾರ್ವಜನಿಕರು ಮಣ್ಣಿನ ಗಣಪತಿಗಳನ್ನೇ ಬಳಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಮಣ್ಣೊಂದು ದಮ್ಮಿನೇ ಸರಿ ಒಂದು ಸ್ವಲ್ಪ ಅಂತ ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ಯಾರು ಹುಡುಗರುಗಳೆಲ್ಲ ಬತ್ತಿದ್ರು, ಅವಾಗ 3 ತಿಂಗಳು ಅಂತೆಲ್ಲ ಬತ್ತಿದ್ರು. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟವ್ರೆ. ಗ್ರಾಮಸ್ಥರಾದ ಗುರು, ನಮ್ಮ ಊರಿನ ಯುವಕರು ಬೇರೆಡೆಗೆ ಗುಳೆ ಹೋಗದೆ ಕಠಿಣ ಪರಿಶ್ರಮದಿಂದ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಮಾಡಿ ಕಲೆಗೆ ಜೀವ ತುಂಬಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಒಂದು 25 ವರ್ಷದಿಂದ 30 ವರ್ಷದಿಂದ ಅವ್ರ ಅಪ್ಪ ಅವರು ಗಣಪತಿ ಮಾಡ್ಕೊಂಡು ಬಂದಿದ್ರು. ಇವರು ಎಜುಕೇಷನ್ ಮಾಡಿದ್ದಾರೆ, ಮಾಡಿದ್ರು ಕೂಡ ಎಲ್ಲೂ ಹೋಗದೇ ಅವ್ರ ಅಪ್ಪಂದು ಹೆಸರು ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಗಣಪತಿ ಮಾಡ್ಕೊಂಡು ಅಣ್ಣ ತಮ್ಮದಿರು ಇಬ್ಬರು 25 ವರ್ಷದಿಂದ ಇಲ್ಲೇ ಗಣಪತಿ ಮಾಡ್ಕೊಂಡವ್ರೆ. ಮತ್ತೋರ್ವ ಗ್ರಾಮಸ್ಥ ಗಣಪತಿ, ಪಾರಂಪರಿಕ ಕಸುಬಿನಿಂದಲೇ ಸ್ವಾವಲಂಬನೆಯ ಬದುಕು ಕಟ್ಟಿಕೊಂಡಿರುವ ಈ ಯುವಕರ ಕಲಾ ಕೌಶಲ್ಯಕ್ಕೆ ಸರ್ಕಾರದ ಬೆಂಬಲ ಅತ್ಯಗತ್ಯ ಎಂದು ಹೇಳಿದರು. ತುಂಬ ಚೆನ್ನಾಗಿ ಗಣಪತಿ ಮಾಡ್ತಾರೆ. ಯಾವುದೇ ವಿಧವಾದ ಪರಿಸರಕ್ಕೆ ತೊಂದರೆ ಇಲ್ಲದಂತ ಗಣಪತಿ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರು. ಪ್ರಾರಂಭದಲ್ಲಿ ಭಾಳ ಕಷ್ಟ ಇತ್ತು ಇವ್ರ ತಂದೆಯವ್ರ ಕಾಲದಲ್ಲಿ. ಈಗೀಗ ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. 15 ಮನೆಯವ್ರು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ.